ಆತ್ಮೀಯ ನಮ್ಮೆಲ್ಲ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೆ ಹಾಗೂ ಸ್ಪರ್ಧಾರ್ಥಿ ಮಿತ್ರರಿಗೆ ಈ ಒಂದು ವಿಡಿಯೋಗೆ ಸ್ವಾಗತ. ಈ ಒಂದು ವಿಡಿಯೋ ಬಹಳಷ್ಟು ಇಂಪಾರ್ಟೆಂಟ್ ಆಗಲಿದೆ. ಯಾಕಂದರೆ ಈ ಒಂದು ಹಳೆ ಚಾರ್ಟ್ ಇದೆ, ನೀವು ನೋಡ್ತಾ ಇರ್ಬೋದು. DA ಪರಿಷ್ಕರಣೆ ಲೆಕ್ಕಾಚಾರ 2023ರಲ್ಲಿ ಏನು ಚಾಲ್ತಿಯಲ್ಲಿದೆಯಲ್ಲ, 2022ರ ಅಂತ್ಯದಲ್ಲಿ ಕೇಂದ್ರದಲ್ಲಿ 4% DA ಹೆಚ್ಚಳ ಮಾಡಲಾಯಿತು. ತದನಂತರ ರಾಜ್ಯದಲ್ಲಿಯೂ ಸಹ 3.75 ಒಂದು DA ಹೆಚ್ಚಳ ಮಾಡಲಾಯಿತು. ಹಾಗಾಗಿ ಈಗ ಪ್ರಸ್ತುತ ಇರುವ DAದ ಲೆಕ್ಕಾಚಾರ ಈ ಒಂದು ವಿಡಿಯೋದಲ್ಲಿ ನಾವು ನೋಡೋಣ. ಯಾಕಂದರೆ ಇನ್ನು ಮುಂದಿನ ದಿನಗಳಲ್ಲಿ 2023ರ ಕೊನೆಯದಾಗಿ ಮತ್ತೆ 4% DA ಹೆಚ್ಚಳ ಮಾಡಲಿದೆ ರಾಜ್ಯ ಸರ್ಕಾರ. ಈ ಒಂದು ಹೊಸ ಸುದ್ದಿ. ಯಾಕಂದರೆ ಕೇಂದ್ರದಲ್ಲಿ 5% DA ಹೆಚ್ಚಳದ ಬಗ್ಗೆ ಕೇಂದ್ರ ಸಚಿವ ಸಂಪುಟದಲ್ಲಿ ಕೆಲವೊಂದಿಷ್ಟು ಚರ್ಚೆಗಳಾಗಿದ್ದ ಕಾರಣವಾಗಿ ಕೇಂದ್ರದಲ್ಲಿ 5% ಆದರೆ ರಾಜ್ಯದಲ್ಲಿ ಖಂಡಿತವಾಗೂ 4% DA ಅನ್ನು ನೀಡುವ ಒಂದು ಶುಭ ಸುದ್ದಿ ನೀಡ್ತಾರೆ ಎಂಬುದರ ಬಗ್ಗೆ ಗ್ರೀನ್ ಸಿಗ್ನಲ್ ಸಿಗುತ್ತದೆ ಎಂಬುದರ ಬಗ್ಗೆ ಬಹಳಷ್ಟು ಲೆಕ್ಕಾಚಾರಗಳು ಬರ್ತಾ ಇದ್ದಾವೆ. ಹಾಗಾಗಿ DA ಪರಿಷ್ಕರಣೆಯ ಲೆಕ್ಕಾಚಾರದ ವಿವರಗಳು, ಯಾಕಂದರೆ ಈ ಒಂದು ಹಳೆಯ ಒಂದು ಚಾರ್ಟ್ ಮುಖಾಂತರ ನಾವು ತಿಳಿದುಕೊಳ್ಳೋಣ ಯಾವ ರೀತಿಯಾಗಿ 2022ರಲ್ಲಿ 3.75 ಹೆಚ್ಚಳ ಮಾಡಲಾಯಿತು. ತದನಂತರವಾಗಿ ಯಾವ ರೀತಿಯಾಗಿ ನಿಮ್ಮ ಬೇಸಿಕ್ಗಳಿಗೆ ಎಷ್ಟೆಷ್ಟು ಹೆಚ್ಚಳವಾಯಿತು ಎಂಬುದರ ಬಗ್ಗೆ ತಿಳಿದುಕೊಂಡ್ರೆ, ಮತ್ತೆ ಈ ಒಂದು 31% ಇರುವಂಥ, ನೀವು ನೋಡ್ತಾ ಇದ್ದೀರಾ ಈ ಒಂದು ಚಾರ್ಟಲ್ಲಿ 31% ಇರುವಂಥ ಈ ಒಂದು 31% ಏನಿದೆಯಲ್ಲ, ಇದನ್ನು 35ಕ್ಕೆ ಜಿಗಿತ ಕಾಣಲಿದೆ ಕರ್ನಾಟಕ ರಾಜ್ಯದಲ್ಲಿ ಎಂಬುದರ ಬಗ್ಗೆ ನೀವು ತಿಳಿದುಕೊಳ್ಬೇಕು. 35% ಆಗಲಿದೆ. ಯಾಕಂದರೆ ಕೇಂದ್ರದಲ್ಲಿ ಯಾವ ರೀತಿಯಾಗಿ ಅಪ್ಡೇಟ್ಸ್ ನೀಡ್ತಾ ಇದ್ದಾರೆ ಅಂದರೆ 38 ಇರುವಂಥದ್ದು 42ಕ್ಕೆ ತೊಗೊಂಡು ಹೋಗ್ತಾ ಇದ್ದಾರೆ DAನು. ಹಾಗಾಗಿ ರಾಜ್ಯದಲ್ಲಿ 31 ಇರೋದನ್ನು 35ಕ್ಕೆ ತೊಗೊಂಡು ಹೋಗ್ತಾ ಇದ್ದಾರೆ. ಹಾಗಾಗಿ ಈ ಒಂದು ಪರಿಷ್ಕೃತ DAಗೆ ಸಂಬಂಧಿಸಿದಂತೆ ನಾವು ಕೆಲವೊಂದಿಷ್ಟು ಮಾಹಿತಿಗಳು ತಿಳಿದುಕೊಳ್ಳೋಣ ಕೇಂದ್ರ ಮತ್ತು ರಾಜ್ಯಕ್ಕೆ ಸಂಬಂಧಿಸಿದಂತೆ ಲೆಕ್ಕಾಚಾರದ ಬಗ್ಗೆ. ಹಾಗಾಗಿ DA ಪರಿಷ್ಕರಣೆ ಲೆಕ್ಕಾಚಾರದ ವಿವರ ನಾವು ತಿಳಿದುಕೊಳ್ಬೇಕಂದ್ರೆ ಈಗ ನಡೀತಾ ಇರುವುದು ಮತ್ತು ಮೊದಲು ಯಾವ ರೀತಿಯಾಗಿತ್ತು ಎಂಬುದರ ಬಗ್ಗೆ ತಿಳಿದುಕೊಳ್ಳೋದು ಬಹಳಷ್ಟು ಇಂಪಾರ್ಟೆಂಟ್. ಏನಾದರೂ ಇನ್ ಕೇಸ್ ಇಲ್ಲಿ ನೀವು ನೋಡ್ತಾ ಇದ್ದೀರಾ, ಬೇಸಿಕ್ ಇದೆ, DA 27.25 ಇದೆ. ಈಗ ಇದು 2022ರದು, ಇದು 2023ರಲ್ಲಿ ನಡೀತಾ ಇರೋದು. ಮತ್ತು ಡಿಫ್ರೆನ್ಸು ಇವು ಎರಡೂವರ ನಡುವೆ ಒಂದು ಡಿಫ್ರೆನ್ಸ್ ಯಾವ ರೀತಿಯಾಗಿ ಇದೆ ಎಂಬುದರ ಬಗ್ಗೆ ಮುಂದೆ 2023ರ ಅಂತ್ಯದ ವೇಳೆಗೆ ಮತ್ತೆ 4% DA ಹೆಚ್ಚಳವಾದಾಗ ಯಾವ ರೀತಿ ಆಗ್ಬೋದು ಎಂಬುದರ ಬಗ್ಗೆ ಸಹ ಲೆಕ್ಕಾಚಾರವನ್ನು ನಾವು ನೋಡೋಣ. ಇಲ್ಲಿ ನೋಡ್ತಾ ಇದ್ದೀರಾ, ಇನ್ ಕೇಸ್ ನಿಮ್ಮದು 30,350 ರೂಪಾಯಿ ಬೇಸಿಕ್ ಇದ್ದರೆ ಹಳೆಯ DA ನೋಡ್ತಾ ಇದ್ದೀರಾ, ಹೊಸ DA 9,409 ರೂಪಾಯಿ ಇಲ್ಲಿ ಇರುವುದು. ಹಾಗಾಗಿ ಡಿಫ್ರೆನ್ಸ್ ಎಷ್ಟು ಬರುತ್ತೆ ಅಂದರೆ 1,137 ರೂಪಾಯಿ ಬರುವಂಥದ್ದು, 1,000ಕ್ಕಿಂತ ಮೇಲೆ ಬರುವುದು. ಹಾಗಾಗಿ 32,600 ರೂಪಾಯಿ ಬೇಸಿಕ್ ಇದ್ದರೆ ಹಳೆಯ DA, ಈ ಹೊಸ DA 31%. ಈ ಒಂದು 2023ರಲ್ಲಿ ಚಾಲ್ತಿಯಲ್ಲಿರುವ DA ನೀವು ನೋಡ್ತಾ ಇದ್ದೀರಾ. ಹಾಗಾಗಿ ಇದನ್ನು 1,227 ರೂಪಾಯಿ ಡಿಫ್ರೆನ್ಸ್ ಆಗುವುದು ಎಂಬುದರ ಬಗ್ಗೆ ನಾವು ನೋಡ್ತಾ ಇದ್ದೀವಿ. ನೆಕ್ಸ್ಟ್ ನೋಡೋದಾದರೆ 36,000 ಇದು ಹಳೆಯ DA, ಇದು ಹೊಸ DA 2023ರಲ್ಲಿ ನಡೀತಾ ಇರೋದು 31% ಇದಷ್ಟು. ಇದರಲ್ಲಿ 1,350 ರೂಪಾಯಿ ಡಿಫ್ರೆನ್ಸ್ ಬರುವುದು. ನೆಕ್ಸ್ಟ್ ನಾವು ಹಾಗೇನೆ ಎಂಟ್ರಿಗಳು ನೋಡ್ತಾ ಇದ್ದರೆ 45,300 ರೂಪಾಯಿ ಎಂಟ್ರಿ ನೋಡಿದ್ರೆ ಇದು ಹಳೆಯ DA 27%, ಹೊಸ DA 31%, 1,699 ರೂಪಾಯಿ ಡಿಫ್ರೆನ್ಸ್ ಇರುವುದು. ನೆಕ್ಸ್ಟ್ ನಾವು ನೋಡಿದ್ರೆ ಇಲ್ಲಿ ಪ್ರಮುಖವಾಗಿ 55,350 ರೂಪಾಯಿ ನೋಡಿದ್ರೆ ಹಳೆಯ DA 27% ಮತ್ತು ಹೊಸ DA ಏನು 2022ರ ಒಂದು ಕೊನೆಯಲ್ಲಿ 31% ನಡೀತಲ್ಲ, ಆ ಒಂದು 31% DA ಮತ್ತು 2,076 ರೂಪಾಯಿ ಡಿಫ್ರೆನ್ಸ್ ಬರುವುದು. ಹಾಗಾಗಿ ಈ ಎಲ್ಲ ಒಂದು ರೀತಿಯಂಥ ಒಂದು ನಾವು DA ಪರಿಷ್ಕರಣೆ ನೋಡಿದಾಗ ಈ ರೀತಿಯಂಥ ಒಂದು ಬೇಸಿಕ್ಗಳಿಗೆ ಹೆಚ್ಚಳವಾಗಿದೆ. ತದನಂತರವಾಗಿ ಇನ್ನು ಮುಂದೆ ಸ್ವಲ್ಪವೇ ದಿನದಲ್ಲಿ ರಾಜ್ಯದಲ್ಲಿ ಈ ಒಂದು 31% ಇರುವಂಥ DAಯನ್ನು 4% ಹೆಚ್ಚಳ ಮಾಡಿ 35% DA ಮಾಡಲಿದೆ ರಾಜ್ಯ ಸರ್ಕಾರ ಎಂಬುದರ ಬಗ್ಗೆ ಯಾವುದೇ ಡೌಟ್ ಇಲ್ಲ. ಯಾಕಂದರೆ ಕೇಂದ್ರದಲ್ಲಿ 38 ಇದ್ದಿದ್ದು ಈಗ 42ಕ್ಕೆ ಜಿಗಿತ ಕಾಣಲಿದೆ. ಅದಕ್ಕೆ ಅನುಗುಣವಾಗಿ ಯಾವುದೇ ಒಂದು ಕೇಂದ್ರದಲ್ಲಿ ಯಾವ ರೀತಿಯಂಥ ಅಪ್ಡೇಟ್ಸ್ ಬರುತ್ತೆ ಅದಕ್ಕೆ ಅನುಗುಣವಾಗಿ ರಾಜ್ಯಗಳಲ್ಲೂ ಬರುತ್ತದೆ ಎಂಬುದರ ಬಗ್ಗೆ ನಿಮಗೆಲ್ಲ ಆದ್ಯ ಗಮನಕ್ಕೆ ಗೊತ್ತಿರಬಹುದು. ಯಾಕಂದರೆ ರಾಜ್ಯದಲ್ಲಿಯೂ ಸಹ ಕೇಂದ್ರಕ್ಕೆ ಅನುಗುಣವಾಗಿ ಒಂದು ಸ್ವಲ್ಪ ಹೆಚ್ಚು ಇರ್ಬೋದು, ಕಮ್ಮಿ ಇರ್ಬೋದು, ಒಂದು ಹೆಚ್ಚಳ ಮಾಡುವುದು ಅದು ಒಂದು
ರೂಢಿಗತವಾಗಿದ್ದು, ಹಾಗಾಗಿ ರಾಜ್ಯದಲ್ಲಿಯೂ ಸಹ 31% ಇರುವುದನ್ನು 35%ಗೆ ಯಾವುದೇ ರೀತಿಯಂತ ಇಲ್ಲಿ ಮೋಸ ಇಲ್ಲ. ರಾಜ್ಯದಲ್ಲಿಯೂ ಸಹ 35% ಲೆಕ್ಕಾಚಾರ ಆಗುತ್ತದೆ ಡಿ ಎದು. 4% ಮತ್ತೆ ಡಿ ಎ ಹೆಚ್ಚಳದ ಬಗ್ಗೆ ರಾಜ್ಯದಲ್ಲಿ ಮತ್ತು ನಮ್ಮ ಗೊತ್ತಿರಬಹುದು ನಿಮಗೆ AICPI ಸೂಚ್ಯಾಂಕದ ಒಂದು ಸ್ವಲ್ಪ ದರ ಇರೋದರಿಂದಾಗಿ ಈ ಒಂದು ವೇತನದಲ್ಲಿ ಮತ್ತೆ ಒಂದು ಡಿ ಎ 5%ದಷ್ಟು ಹೆಚ್ಚಳ, ಕೇಂದ್ರದಲ್ಲಿ ರಾಜ್ಯದಲ್ಲಿ 4%ದಷ್ಟು ವೇತನ ಹೆಚ್ಚಳವಾಗಲಿದೆ ಎಂಬುದರ ಬಗ್ಗೆ ಡಿ ಎ ಪರಿಷ್ಕರಣೆ ಬಗ್ಗೆ ಇಲ್ಲಿ ಲೆಕ್ಕಾಚಾರ ಹಾಕ್ತಾ ಇದ್ದಾರೆ. ನೋಡಬೇಕು ಇನ್ನು ಮುಂದಿನ ದಿನಗಳಲ್ಲಿ 2023ರ ಈ ಒಂದು ಹೊಸ ಅಪ್ಡೇಟ್ಸ್ ಇನ್ನೊಂದು ಕೆಲವೇ ದಿನಗಳಲ್ಲಿ ನೀಡುತ್ತದೆ ಕೇಂದ್ರ ಸರ್ಕಾರ. ಅದಕ್ಕೆ ಅನುಗುಣವಾಗಿ ರಾಜ್ಯದಲ್ಲಿಯೂ ಸಹ ಶಾರ್ಟ್ಲಿ ಈ ಒಂದು ಅಪ್ಡೇಟ್ ಬರಲಿದೆ. ನೋಡೋಣ ಕಾದು. ರಾಜ್ಯ ಸರ್ಕಾರಿ ನೌಕರರಿಗೆ ಯಾವ ರೀತಿಯಾದಂಥ ಒಂದು 4% ಮಾಡ್ತಾರೋ ಅಥವಾ 5% ಮಾಡ್ತಾರೆ ಎಂಬುದ್ರ ಬಗ್ಗೆ ಕಾದು ನೋಡಬೇಕು. ನಿಮಗೆ ಅನಿಸುತ್ತೆ ರಾಜ್ಯದಲ್ಲಿ ಎಷ್ಟು ಪರ್ಸೆಂಟೇಜಷ್ಟು ಡಿ ಎ ಹೆಚ್ಚಳ ಮಾಡಬೇಕು ಎಂಬುದರ ಬಗ್ಗೆ ನಿಮ್ಮ ಒಂದು ಉತ್ತರವನ್ನು ಕಾಮೆಂಟ್ಸಲ್ಲಿ ತಿಳಿಸಿ. ಸಿಗೋಣ ಒಂದು ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ಅಪ್ಡೇಟ್ಸ್ಗಳೊಂದಿಗೆ. ಎಲ್ಲರಿಗೂ ಧನ್ಯವಾದ. ಜೈ ಹಿಂದ್, ಜೈ ಕರ್ನಾಟಕ.